ಓಕೆ, ಕಂಟಿನ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಅನದರ್ 4 ಮಾರ್ಕ್ಸ್ ಪ್ರಾಬ್ಲಮ್. ಸೊ ಇಂದಿನ ಸೆಷನಲ್ಲಿ ನಾವು 2 ಎಕ್ಸಾಂಪಲ್ಸ್ ವರ್ಕ್ ಮಾಡಿದ್ವಿ. ಈ ಸೆಷನಲ್ಲಿ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಇದು ಕೂಡ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಎಕ್ಸಾಂಪಲ್. ನೋಡಿ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸೊ ಅಲ್ಲಿ ಎ ಮತ್ತು ಬಿ ಅಂತ ಲೆಟರ್ಸ್ ನೋಡ್ತಾ ಇದ್ದೀರಿ. ಅವುಗಳ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ, ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 5 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಓಕೆ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ. ಸೊ ಇಲ್ಲಿ ನೋಡಿ, ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇದು. ಸೊ ಅದನ್ನು ನಾನು ಮತ್ತೆ ಸ್ಕ್ರೀನಲ್ಲಿ ಬರಿತೀನಿ. ಎ ಎಕ್ಸ್ ಪ್ಲಸ್ ಬಿ, ಅದೇ ಇವಾಗ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಲೆಸ್ ದ್ಯಾನ್ 10. 21 ಯಾವಾಗ ಆಗುತ್ತೆ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಸೊ ಇಲ್ಲಿ ನಾವು ಪ್ರಾಬ್ಲಮನ್ನು ನೋಡಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಟೆಸ್ಟಿಂಗ್ ಪಾಯಿಂಟ್ಗಳು ನಮಗೆ ಎಷ್ಟಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತಕ್ಕಂಥದ್ದು ಒಂದು ಟೆಸ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 10 ಅಂತಕ್ಕಂಥ ಟೆಸ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಅಂದರೆ ಮಲ್ಟಿಪಲ್ ಟೆಸ್ಟಿಂಗ್ ಪಾಯಿಂಟ್ಸ್ ಆರ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್. ಸೊ ಇವೆರಡು ಟೆಸ್ಟಿಂಗ್ ಪಾಯಿಂಟ್ಸ್ನ ಯೂಸ್ ಮಾಡಿ ಎ ಮತ್ತು ಬಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಇದು ಕೂಡ 4 ಮಾರ್ಕ್ಸ್ ಪ್ರಾಬ್ಲಮ್ ವಿಚ್ ಮೇ ಅಪಿಯರ್ ಇನ್ ಪಾರ್ಟ್ ಈ ಸೆಕ್ಷನ್. ಸೊ ಅಲ್ಲಿ ನಮಗೆ, ಸೊ ಲೆಟ್ ಮಿ ಕನ್ಸಿಡರ್ ದ ಫಸ್ಟ್ ಟೆಸ್ಟಿಂಗ್ ಪಾಯಿಂಟ್. ನೋಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ನೋಡಿದಾಗ, ಸೊ ಫಂಕ್ಷನ್ ಈಸ್ ಆಲ್ರೆಡಿ ಕಂಟಿನ್ಯೂಯಸ್ ಅಂತ ಕೊಟ್ಟಿರೋದ್ರಿಂದ, ಸೊ ಅವ್ರು ಏನು ಇಂಡಿಕೇಟ್ ಮಾಡ್ಬೇಕು ನನಗೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit is equal to value of the function at the point 2. So left hand limit ಅಂದರೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್, ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಇದ್ದಾಗ ಸೊ 5 ಇತ್ತು. ಅದಕ್ಕೆ ನಾನು ಸ್ಕ್ರೀನಲ್ಲಿ ಎಕ್ಸಾಂಪಲನ್ನು ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, 5. ದೆನ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಪ್ಲಸ್, ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2 ಇದ್ದಾಗ ಅಲ್ಲಿ ಎ ಎಕ್ಸ್ ಪ್ಲಸ್ ಬಿ ಅಂತ ಡಿಫೈನ್ ಆಗಿತ್ತು ಫಂಕ್ಷನ್ನು. ಸೊ ಎಕ್ಸಾಕ್ಟ್ಲಿ 2 ಇದ್ದಾಗೂ ಕೂಡ ವ್ಯಾಲ್ಯೂ ಈಸ್ 5. ಸೊ ಇದು ನಾವು ಎಕ್ಸಾಂಪಲ್ ಸ್ಕ್ರೀನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅಲ್ಲಿ ನೋಡಬೇಕು. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಅದು 5 ಆಗುತ್ತೆ. ಲಿಮಿಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಇಲ್ಲಿ ಎಕ್ಸ್ಟೆಂಡ್ಸ್ ಟು 2 ಅಲ್ವಾ, 2a ಪ್ಲಸ್ ಬಿ ಆಯಿತು ಇಸ್ ಈಕ್ವಲ್ ಟು 5. ಹಾಗಾದರೆ ಇವೆರಡು ನಾವು ಈಕ್ವೇಟ್ ಮಾಡಿದಾಗ ಐ ವಿಲ್ ಗೆಟ್ ಒನ್ ಈಕ್ವೇಷನ್ ಆ್ಯಸ್ 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಓಕೆ, ಇದು ನಮ್ಮ ಈಕ್ವೇಷನ್ 1 ಆಗಿರಲಿ. ಸೊ ಈ ಪಾಯಿಂಟನ್ನು ಕನ್ಸಿಡರ್ ಮಾಡಿ ಒಂದು ಈಕ್ವೇಷನ್ ಬಂತು. ಸೊ ಮೊದಲೇ ಹೇಳಿದೆ ಮಲ್ಟಿಪಲ್ ಟೆಸ್ಟಿಂಗ್ ಪಾಯಿಂಟ್ ಅಂತ. ಸೊ ನೆಕ್ಸ್ಟ್ ಟೆಸ್ಟಿಂಗ್ ಪಾಯಿಂಟ್ ನನಗೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10 ಇದೆ. ಸೊ ಇಲ್ಲೂ ಕೂಡ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್. ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಸ್ ಯೂಶುವಲ್ ಎಕ್ಸ್ಟೆಂಡ್ಸ್ ಟು 10 ಮೈನಸ್, ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 10 ಇದ್ದಾಗ ನಾವಲ್ಲಿ ಅಬ್ಸರ್ವ್ ಮಾಡಿದ್ರೆ ಎ ಎಕ್ಸ್ ಪ್ಲಸ್ ಬಿ ಇದೆ ಫಂಕ್ಷನ್ನು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ನೋಡಿದಾಗ ಎಕ್ಸ್ಟೆಂಡ್ಸ್ ಟು 10 ಪ್ಲಸ್, ಓಕೆ 10 ಪ್ಲಸ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10. ಆವಾಗ ಕಾನ್ಸ್ಟೆಂಟ್ 21 ಇದೆ. ಎಕ್ಸಾಕ್ಟ್ಲಿ ಎಕ್ಸ್ ವ್ಯಾಲ್ಯೂ 10 ಆದಾಗ ಅವಾಗೂ ವ್ಯಾಲ್ಯೂ 21 ಇದೆ. ಎಕ್ಸ್ ಈಸ್ ಈಕ್ವಲ್ ಟು 10 ಸಬ್ಸ್ಟಿಟ್ಯೂಟ್ ಮಾಡಿದಾಗ 21 ಇದೆ ಅಕಾರ್ಡಿಂಗ್ ಟು ದ ಗಿವನ್ ಪ್ರಾಬ್ಲಮ್. ಸೊ ಇಲ್ಲಿ ಎಕ್ಸಿಗೆ ನೀವು 10 ಹಾಕಿದರೆ ಓಕೆ 10a ಪ್ಲಸ್ ಬಿ. ಸೊ ಲಿಮಿಟ್ ಆಫ್ 21 ಅಂದರೆ ಅದು 21 ಆಗುತ್ತೆ ಇಸ್ ಈಕ್ವಲ್ ಟು 21 ಆಯಿತು. ಅಲ್ಲಿಗೆ ನಾನು ಇವೆರಡು ಈಕ್ವೇಟ್ ಮಾಡಿಕೊಂಡ್ರೆ 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21. ಲೆಟ್ ಅಸ್ ಕಾಲ್ ದಿಸ್ ಆ್ಯಸ್ ಈಕ್ವೇಷನ್ 2. ನೋಡಿ, ಈ ಟೆಸ್ಟಿಂಗ್ ಪಾಯಿಂಟ್ಗೆ ಈ ಈಕ್ವೇಷನ್ ಬಂತು. ನಾವು ಕನ್ಸಿಡರ್ ಈಕ್ವೇಷನ್ 1 ಆ್ಯಂಡ್ 2. ನಮಗೆ ಮೊದಲನೇ ಪಾಯಿಂಟ್ 2 ಕನ್ಸಿಡರ್ ಮಾಡಿದಾಗ ಒಂದು ಈಕ್ವೇಷನ್ ಬಂದಿತ್ತು. ಎರಡನೇ ಪಾಯಿಂಟ್ ಕನ್ಸಿಡರ್ ಮಾಡಿದಾಗ ಇನ್ನೊಂದು ಈಕ್ವೇಷನ್ ಬಂತು. ಸೊ ಅವನ್ನು ಬರ್ಕೊಳ್ತೀನಿ. 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಇದು ಮೊದಲನೇ ಈಕ್ವೇಷನ್ನು. ಸೊ ಎರಡನೇ ಈಕ್ವೇಷನ್ನು 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21. ಸೊ ದೀಸ್ ಆರ್ ದ 2 ಈಕ್ವೇಷನ್ಸ್. ಓಕೆನಾ? ನೋಡಿ, 2a ಪ್ಲಸ್ ಬಿ ಇಸ್ ಈಕ್ವಲ್ ಟು 5, 10a ಪ್ಲಸ್ ಬಿ ಇಸ್ ಈಕ್ವಲ್ ಟು 21. ಇವನ್ನ ನಾವು ಸಾಲ್ವ್ ಮಾಡೋಣ. ನೋಡಿ, ಸಾಲ್ವ್ ಮಾಡಿದಾಗ ಸೊ ಐ ವಿಲ್ ಸಬ್ಟ್ರ್ಯಾಕ್ಟ್, ಅಂದರೆ ನಾನು ಮೈನಸ್ ಮಾಡ್ತೀನಿ. ಸಬ್ಟ್ರ್ಯಾಕ್ಟ್ ಮಾಡಿದಾಗ ಚಿಹ್ನೆ ಚೇಂಜ್ ಆಗಬೇಕು. ಪ್ಲಸ್ ಇದು ಮೈನಸ್ಸು, ಇದು ಮೈನಸ್ ಆಯಿತು, ಇದು ಮೈನಸ್ ಆಯಿತು. ಸೊ ಅಲ್ಲಿಗೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್. ಸೊ 2a ಮೈನಸ್ 10a ಅಂದರೆ ಮೈನಸ್ 8a. ಸೊ 5ರಿಂದ 21, 5 ಮೈನಸ್ 21 ಅಂದರೆ ಮೈನಸ್ 16 ಆಯಿತು, ಮೈನಸ್ 16. ಸೊ ಅಲ್ಲಿಗೆ ಎರಡು ಕಡೆ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಎಗೆ ನಾನು ಸಾಲ್ವ್ ಮಾಡಿದ್ರೆ ಐ ವಿಲ್ ಗೆಟ್ 16/8 ದಟ್ ಈಸ್ 2. ಸೊ ಅಲ್ಲಿಗೆ ಎ ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಸೊ ಪುಟ್ ಎ ಇಸ್ ಈಕ್ವಲ್ ಟು 2 ಇನ್ ಎನಿ ಒನ್ ಆಫ್ ದ ಈಕ್ವೇಷನ್ಸ್. ಓಕೆ, ಇನ್
ಮೊದಲನೇ ಈಕ್ವೇಷನ್ ತೊಗೊಂಬಿಡೋಣ. 2 ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಇದರಲ್ಲಿ ನಾವು ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2 ಟೈಮ್ಸ್ ಎ ಅಂದರೆ 2 ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಅಲ್ಲಿಗೆ 4 ಪ್ಲಸ್ ಬಿ ಇಸ್ ಈಕ್ವಲ್ ಟು 5. ಸೊ ಬಿಗೆ ಸಾಲ್ವ್ ಮಾಡಿದ್ರೆ 5 ಮೈನಸ್ 4. ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು 1. ನೋಡಿ ಬಿ ವ್ಯಾಲ್ಯೂ 1. ಸೊ ನಮಗೇನು ಬಂತು? ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ ಈಸ್ 1. ಸೊ ಈ ವ್ಯಾಲ್ಯೂಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ. ನೋಡಿ ಅದೇ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಂದರೆ ನಾವು ಸಾಲ್ವ್ ಮಾಡಿದ್ವಲ್ಲ, ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 1 ಅಂತ ಮಾಡ್ಬೇಕು. ಸೊ ಇದು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಸೊ ಈ ಕ್ವಶನನ್ನು ಕೂಡ ನೀವು ಸೊಲ್ಯೂಷನನ್ನು ಪ್ರಾಕ್ಟೀಸ್ ಮಾಡಿ. ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್.